ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನಾಲು ಮಾತನಾಡುವಂತಹ 30 ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ಯಾರನ್ನು ನಂಬಬೇಡ. ಯಾರನ್ನು ನಂಬಬೇಡ ಅಂತ ಹೇಳ್ತಿರ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಡೋಂಟ್ ಟ್ರಸ್ಟ್ ಎನಿವನ್. ಡೋಂಟ್ ಟ್ರಸ್ಟ್ ಎನಿವನ್. ತಣ್ಣನೆಯ ನೀರನ್ನು ಕುಡಿಬೇಡ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೇಳ್ತಿರ್ತೀವಿ ಮಕ್ಕಳಿಗೆ ಕೋಲ್ಡ್ ವಾಟರ್ನ ಕುಡಿಬೇಡ ಅಂತೇಳಿ. ಸೊ ತಣ್ಣನೆಯ ನೀರನ್ನು ಕುಡಿಬೇಡ ಅನ್ನೋದಕ್ಕೆ, ಆ್ಯಕ್ಚುಲಿ ತಣ್ಣನೆಯ ನೀರು ಅನ್ನೋದಕ್ಕೆ ಎಕ್ಸಾಕ್ಟ್ ವರ್ಡ್ ಇಂಗ್ಲೀಷಲ್ಲಿ ಏನು ಕೇಳಿದ್ರೆ ಚಿಲ್ಡ್ ವಾಟರ್ ಅಂತೇಳಿ. ಸೊ ಈ ರೀತಿ ಹೇಳಬೇಕಾಗುತ್ತೆ: ಡೋಂಟ್ ಡ್ರಿಂಕ್ ಚಿಲ್ಡ್ ವಾಟರ್. ಡೋಂಟ್ ಡ್ರಿಂಕ್ ಚಿಲ್ಡ್ ವಾಟರ್. ಅವನಿಗೆ ಏನನ್ನೂ ಹೇಳಬೇಡ. ಅವನಿಗೆ ಏನೂ ಹೇಳಬೇಡ. ಡೋಂಟ್ ಟೆಲ್ ಹಿಮ್ ಎನಿಥಿಂಗ್. ಡೋಂಟ್ ಟೆಲ್ ಹಿಮ್ ಎನಿಥಿಂಗ್. ಸುಮ್ಮನೆ ನೋಡ್ತಾ ಇರು. ಸುಮ್ಮನೆ ನೋಡ್ತಾ ಇರು ಹೇಳ್ತೀವಲ್ಲ, ಜಸ್ಟ್ ಕೀಪ್ ವಾಚಿಂಗ್. ಕೀಪ್ ವಾಚಿಂಗ್ ಅಂದರೆ ನೋಡುತ್ತಾ ಇರು. ಜಸ್ಟ್ ಅಂದರೆ ಸುಮ್ಮನೆ ಅಂತೇಳಿ. ಜಸ್ಟ್ ಕೀಪ್ ವಾಚಿಂಗ್. ನನಗೆ ಹೋಗಲು ಬಿಡು. ನನಗೆ ಹೋಗಕ್ಕೆ ಬಿಡು. ಅಲೋ ಮೀ ಟು ಗೋ. ಅಲೋ ಮೀ ಟು ಗೋ. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು: ಲೆಟ್ ಮೀ ಗೋ. ಲೆಟ್ ಮೀ ಗೋ. ಅವಳು ತುಂಬ ನಾಚಿಕೆ ಸ್ವಭಾವದವಳು. ಅವಳಿಗೆ ತುಂಬ ನಾಚಿಕೆ. ಶಿ ಈಸ್ ವೆರಿ ಶೈ. ಶಿ ಈಸ್ ವೆರಿ ಶೈ. ಇದನ್ನು ಹೊರಗೆ ತೆಗೆದುಕೊಂಡು ಹೋಗು. ಇದನ್ನು ಹೊರಗಡೆ ತಗೊಂಡು ಹೋಗು ಅಂತ ಹೇಳ್ತಿರ್ತೀವಲ್ಲ, ಟೇಕ್ ಇಟ್ ಔಟ್ಸೈಡ್. ಟೇಕ್ ಇಟ್ ಔಟ್ಸೈಡ್. ಅದೇ ಇದನ್ನು ಒಳಗಡೆ ತಗೊಂಡು ಹೋಗು ಅನ್ನೋದಕ್ಕೆ ಟೇಕ್ ಇಟ್ ಇನ್ಸೈಡ್ ಅಂತ ಹೇಳ್ಬೋದು. ದಯವಿಟ್ಟು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ದಯವಿಟ್ಟು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಪ್ಲೀಸ್ ಟೇಕ್ ಮಿ ಟು ದ ಹಾಸ್ಪಿಟಲ್. ಪ್ಲೀಸ್ ಟೇಕ್ ಮಿ ಟು ದ ಹಾಸ್ಪಿಟಲ್. ನೀವು ತುಂಬ ಒಳ್ಳೆಯವರು. ನೀವು ತುಂಬ ಒಳ್ಳೆಯವರು. ಯು ಆರ್ ವೆರಿ ನೈಸ್. ಯು ಆರ್ ವೆರಿ ನೈಸ್. ಈ ಸಾರಿ ನನ್ನನ್ನು ಕ್ಷಮಿಸಿ. ಇದೊಂದು ಸಾರಿ ನನ್ನ ಕ್ಷಮಿಸಿ ಅಂತ ಹೇಳ್ತೀವಲ್ಲ, ಫಾರ್ಗಿವ್ ಮಿ ದಿಸ್ ಟೈಮ್. ಫಾರ್ಗಿವ್ ಮಿ ದಿಸ್ ಟೈಮ್. ಎಲ್ಲರನ್ನೂ ಒಳಗೆ ಕರೆದುಕೊಂಡು ಬನ್ನಿ. ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಬನ್ನಿ. ಗೆಟ್ ಎವ್ರಿ ಒನ್ ಇನ್ಸೈಡ್. ಗೆಟ್ ಎವ್ರಿ ಒನ್ ಇನ್ಸೈಡ್. ಇಲ್ಲಿಗೆ ಮತ್ತೆ ಬರಬೇಡಿ. ಇಲ್ಲಿಗೆ ಮತ್ತೆ ಬರಬೇಡಿ. ಅಗೈನ್ ಬರಬೇಡಿ ಹೇಳ್ತೀವಲ್ಲ, ಡೋಂಟ್ ಕಮ್ ಹಿಯರ್ ಅಗೈನ್. ಡೋಂಟ್ ಕಮ್ ಹಿಯರ್ ಅಗೈನ್. ನನಗೆ ಸಿಟ್ಟು ತರಿಸ್ಬೇಡಿ. ನನಗೆ ಸಿಟ್ಟು ಬರೆಸ್ಬೇಡಿ. ಸಿಟ್ಟು ತರಿಸ್ಬೇಡಿ. ನನಗೆ ಸಿಟ್ಟು ಉಂಟು ಮಾಡಬೇಡಿ ಅಂತ ಹೇಳೋದಕ್ಕೆ ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ಬೇರೆಯವರ ಮೇಲೆ ಅವಲಂಬಿತ ಆಗಬೇಡ. ಅವಲಂಬಿತ ಅನ್ನೋ ವರ್ಡ್ ಆ್ಯಕ್ಚುಲಿ ತುಂಬ ಕಡಿಮೆ ಯೂಸ್ ಆಗುತ್ತೆ ಕನ್ನಡದಲ್ಲಿ. ಡಿಪೆಂಡ್ ಅಂತಲೇ ಹೇಳ್ತೀವಿ ನಾವು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡ ಅಂತೇಳಿ. ಈ ರೀತಿ ಅನೇಕ ಇಂಗ್ಲೀಷ್ ವರ್ಡ್ಗಳು ಈ ಕನ್ನಡದಲ್ಲಿ ಆ್ಯಸ್ ಇಟ್ ಈಸ್ ಯೂಸ್ ಆಗ್ತವೆ. ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡ ಅನ್ನೋದನ್ನು ಇಂಗ್ಲೀಷಲ್ಲಿ ಕಂಪ್ಲೀಟಾಗಿ ಹೀಗೆ ಹೇಳಬೇಕು: ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ನಿನ್ನ ತಾಳ್ಮೆ ಕಳೆದುಕೊಳ್ಳಬೇಡ. ಪೇಷನ್ಸ್ ಕಳ್ಕೊಬೇಡ ಅಂತೀವಲ್ಲ, ಡೋಂಟ್ ಲೂಸ್ ಯುವರ್ ಪೇಷನ್ಸ್. ಡೋಂಟ್ ಲೂಸ್ ಯುವರ್ ಪೇಷನ್ಸ್. ಮಕ್ಕಳ ರೀತಿ ಅಳಬೇಡ. ಮಕ್ಕಳ ರೀತಿ ಅಳ್ತಿದೆಯಲ್ಲ, ಮಕ್ಕಳ ರೀತಿ ಅಳಬೇಡ ಅಂತ ಹೇಳೋದಕ್ಕೆ ಡೋಂಟ್ ಕ್ರೈ ಲೈಕ್ ಕಿಡ್ಸ್. ಡೋಂಟ್ ಕ್ರೈ ಲೈಕ್ ಕಿಡ್ಸ್. ಹೀಗೆ ಭವಿಷ್ಯದಲ್ಲಿ ಮಾಡಬೇಡ. ಈ ರೀತಿ ಫ್ಯೂಚರಲ್ಲಿ ಮಾಡಬೇಡ ಅಂತ ಹೇಳೋದಕ್ಕೆ ಡೋಂಟ್ ಡೂ ಸೋ ಇನ್ ಫ್ಯೂಚರ್. ಡೋಂಟ್ ಡೂ ಸೋ ಇನ್ ಫ್ಯೂಚರ್. ಅವನಿಗೆ ಹಣದ ಅವಶ್ಯಕತೆ ಇದೆ. ಅವನಿಗೆ ಹಣದ ಅವಶ್ಯಕತೆ ಇದೆ. ಹಿ ನೀಡ್ಸ್ ಮನಿ. ಹಿ ನೀಡ್ಸ್ ಮನಿ. ಇದರಲ್ಲಿ ನನ್ನ ತಪ್ಪೇನಿದೆ? ಇದರಲ್ಲಿ ನನ್ನ ಫಾಲ್ಟ್ ಏನಿದೆ ಅಂತೀವಲ್ಲ, ವಾಟ್ ಈಸ್ ಮೈ ಫಾಲ್ಟ್ ಇನ್ ದಿಸ್? ವಾಟ್ ಈಸ್ ಮೈ ಫಾಲ್ಟ್ ಇನ್ ದಿಸ್? ನಾನು ತೆಲುಗು ಕಲಿಯುತ್ತಿದ್ದೇನೆ. ನಾನು ತೆಲುಗು ಕಲಿತಿದ್ದೀನಿ. ಐ ಆಮ್ ಲರ್ನಿಂಗ್ ತೆಲುಗು. ನಾನು ಇವಾಗ ತೆಲುಗು ಕಲಿತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಲರ್ನಿಂಗ್ ತೆಲುಗು ನಾವು. ಸೊ ಇಲ್ಲಿ ತೆಲುಗು ಜಾಗದಲ್ಲಿ ನೀವು ತಮಿಳು, ಹಿಂದಿ, ಇಂಗ್ಲೀಷ್ ಏನು ಬೇಕಿದ್ರೂ ಹಾಕ್ಕೊಂಡು ವಾಕ್ಯ ಚೇಂಜ್ ಮಾಡ್ಬೋದು. ನಾನು ವಿಡಿಯೋ ನೋಡ್ತಾ ಇದ್ದೀನಿ. ನಾನು ವಿಡಿಯೋ ನೋಡ್ತಿದ್ದೀನಿ. ಐ ಆಮ್ ವಾಚಿಂಗ್ ದ ವಿಡಿಯೋ. ಐ ಆಮ್ ವಾಚಿಂಗ್ ದ ವಿಡಿಯೋ. ನಿಮ್ಮ ಗಾರ್ಡನ್ ತುಂಬ ಚೆನ್ನಾಗಿದೆ. ತುಂಬ ಸಾರಿ ಈ ರೀತಿ ಹೇಳ್ತಿರ್ತೀವಿ: ನಿಮ್ಮ ಗಾರ್ಡನ್ ಚೆನ್ನಾಗಿದೆ, ನಿಮ್ಮ ಮನೆ ಚೆನ್ನಾಗಿದೆ, ನಿಮ್ಮ ಕಿಚನ್ ಚೆನ್ನಾಗಿದೆ. ಈ ರೀತಿಯೆಲ್ಲ ಹೀಗೆ ಹೇಳಬೇಕಾಗುತ್ತೆ: ಯುವರ್ ಗಾರ್ಡನ್ ಈಸ್ ವೆರಿ ನೈಸ್. ಯುವರ್ ಗಾರ್ಡನ್ ಈಸ್ ವೆರಿ ನೈಸ್. ಇಲ್ಲಿ ಗಾರ್ಡನ್ ಜಾಗದಲ್ಲಿ ಕಿಚನ್, ಲೈಬ್ರರಿ, ಹಾಲ್, ಮನೆ, ಹೌಸ್, ಲೈಕ್ ದಟ್ ವಾಕ್ಯವನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ನಾಳೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾಳೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಕೇಳ್ತೀವಲ್ಲ, ವೇರ್ ವಿಲ್ ಯು ಗೋ ಟುಮಾರೋ? ವೇರ್ ವಿಲ್ ಯು ಗೋ ಟುಮಾರೋ? ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಆನ್ಸರ್ ಅನ್ನೋ ರೀತಿ ಇದೆ ನೋಡಿ ಇದು. ಸೊ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಅನ್ನೋದಕ್ಕೆ ಐ ವಿಲ್ ಗೋ ಟು ಮೈ ಹೌಸ್. ಐ ವಿಲ್ ಗೋ ಟು ಮೈ ಹೌಸ್. ಇವು ನನ್ನ ಪುಸ್ತಕಗಳು. ಇವೆಲ್ಲ ನನ್ನ ಪುಸ್ತಕನೇ ಅಂತ ಹೇಳಬೇಕಿದ್ರೆ ದೀಸ್ ಆರ್ ಮೈ ಬುಕ್ಸ್. ದೀಸ್ ಆರ್ ಮೈ ಬುಕ್ಸ್. ನಿನ್ನ ದೃಷ್ಟಿ ಕೆಳಗಡೆ ಇರಲಿ. ನಿನ್ನ ದೃಷ್ಟಿ ಕೆಳಗಿರಲಿ.
ಕೀಪ್ ಯುವರ್ ಐಸ್ ಡೌನ್. ಕೀಪ್ ಯುವರ್ ಐಸ್ ಡೌನ್. ಮುಂದೆ ಹೋಗಬೇಡ. ಡೋಂಟ್ ಗೋ ಅಹೆಡ್. ಡೋಂಟ್ ಗೋ ಅಹೆಡ್. ನೀವು ಇಂಗ್ಲೀಷ್ ಮಾತಾಡಬಲ್ಲಿರಿ, ನಿಮ್ಮ ಹತ್ರನೂ ಆಗುತ್ತೆ. ಸೊ ನೋಡಿ, ಕ್ಯಾನ್ ಅನ್ನೋ ವರ್ಡನ್ನು ಇಂಗ್ಲೀಷಲ್ಲಿ ಎಬಿಲಿಟಿ ಸೂಚಕವಾಗಿ ಬಳಸ್ತೀವಿ. ಸೊ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ನೀವು ಇಂಗ್ಲೀಷ್ ಮಾತಾಡಬಲ್ಲಿರಿ ಅನ್ನೋದಕ್ಕೆ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನೀನು ಏಕೆ ಕೇಳಿದ್ದೆ, ನೋಡಿ ಇದು ಪಾಸ್ಟ್ ಟೆನ್ಸ್ ಫಾರ್ಮ್. ನೀನು ಏಕೆ ಕೇಳಿದೆ ಅಂದರೆ ಪ್ರೆಸೆಂಟ್ ಆಗುತ್ತೆ. ನೀನು ಏಕೆ ಕೇಳಿದ್ದೆ ಹೇಳಬೇಕಿದ್ರೆ ವೈ ಡಿಡ್ ಯು ಆಸ್ಕ್. ವೈ ಡಿಡ್ ಯು ಆಸ್ಕ್. ದಯವಿಟ್ಟು ಇವತ್ತು ನನ್ನನ್ನು ಭೇಟಿ ಮಾಡಿ. ಪ್ಲೀಸ್ ಇವತ್ತು ನನ್ನ ಮೀಟ್ ಮಾಡಿ ಅಂತೀವಲ್ಲ, ಕೈಂಡ್ಲಿ ಮೀಟ್ ಮೀ ಟುಡೇ. ಕೈಂಡ್ಲಿ ಮೀಟ್ ಮೀ ಟುಡೇ. ಸೊ ಇಲ್ಲಿ ಪ್ಲೀಸ್ ಅನ್ನೋದಕ್ಕಿಂತ ಕೈಂಡ್ಲಿ ಹೆಚ್ಚು ಅಪ್ರೋಚಿಂಗ್ ಆಗುವಂಥ ವರ್ಡ್ ಯಾರಿಗಾದರೂ ರಿಕ್ವೆಸ್ಟ್ ಮಾಡಬೇಕಾದ್ರೆ. ಸೊ ಕೈಂಡ್ಲಿ ಮೀಟ್ ಮೀ ಟುಡೇ. ನಾನು ನಿಮ್ಮ ಚಾನಲ್ ನೋಡುತ್ತೇನೆ. ನಾನು ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ ಅಂತೇಳಿ. ಇದು ಆ್ಯಕ್ಚುಲಿ ಕೊನೆ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.